ಸರ್ ಇದು ಡಬಲ್ ಶೇರ್ ಕಾಂಬೋ ಮಾಡಲ್ ರೀ ಇದು. ಓಕೆ. ಹಸಿ ಬೆಳಿ ಒಣ ಬೆಳಿ ಎರಡೂ ಬರ್ತೈತಿ. ಮಲ್ಟಿ ಕ್ರಾಪ್. ಸಜ್ಜಿ ತೊಗರಿ ರಾಗಿ ಮತ್ತು ಅಲಸಂದಿ ಸೋಯಾಬೀನ್ ಕಡ್ಲಿ ಜೋಳ ಸಾವಿ ಏನೇನು ಬರ್ತಾವಲ್ಲ ಎಲ್ಲಾನು ರಾಶಿ ಮಾಡ್ತೈತಿ. ಓಕೆ. ಇದು ಡಬಲ್ ಫ್ರಂಟ್ 2 ಗೇರ್ ಬರ್ತಾವ ಸರ್ ಫ್ರಂಟಿಗೆ. ವಾಪಸ್ ರಿವರ್ಸ್ ಗೇರ್. ಇಲ್ಲಿ ಗೇರ್ ಬಾಕ್ಸ್ ಐತಿ ಸರ್. ಅಲ್ಲಿ ಗೇರ್ ಬಾಕ್ಸ್ ಐತಿ. ಓಕೆ ಓಕೆ. ಅಲ್ಲೊಂದು ಗೇರ್ ಬಾಕ್ಸ್ ಐತಿ. ಹೌದು. ಡಬಲ್ ಗೇರ್ ಬಾಕ್ಸ್ ಬರ್ತೈತೆ ಸರ್. ಓಕೆ. ಇದು ರಿಟರ್ನ್ ಪೈಪ್ ಸರ್. ಇದು ರಿಟರ್ನ್ ಪೈಪ್ ಏನೋ ಒಂಥರ ಏಣಿ ಥರ ಇದೆಯಲ್ಲ, ಏನಕ್ಕೆ ಮಾಡೋದು ಸರ್? ಇದು ಮೆಕ್ಕೆಜೋಳದ ಮಷೀನ್ ಆಗಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಹೌದು. ಅದ್ರದ್ದು ಇದು ಕನ್ವೇರ್ ಬೆಲ್ಟ್ ಸರ್. ಇದು ತೆನಿ ಏನೈತಲ್ಲ ಇಲ್ಲೇ ಹಾಕ್ತಾರ. ಓಕೆ. ಅಂದ್ರೆ ನಿಮ್ಗೆ ಈಸಿ ಫೀಡಿಂಗ್ ಆಕೈತಿ. ಸೊ ಇಲ್ಲಿ ಹಾಕಿದ್ರೆ ಅದೇ ಎತ್ಕೊಂಡು ಅದೇ ಬೆಲ್ಟ್ ಮುಖಾಂತರ ತೊಗೊಂಡು ಹೋಗ್ತೈತ್ರಿ ಮೇಲೆ. ಓಕೆ ಸರ್. ತಾಸಿಗೆ 50-60 ಕ್ವಿಂಟಲ್ ಔಟ್ಪುಟ್ ಬರುತ್ತೆ ಸರ್. 50 to 60 ಬರೀ ಒಂದೇ ಗಂಟೆಗೆ. 1 ಗಂಟೆಗೆ. ಓಕೆ ಸರ್, ಆಯ್ತು. 85 ಐತಿ. 1 ಲಕ್ಷ ಸಬ್ಸಿಡಿ. ರೈತರು ಕಟ್ಟೋದು 385. ಸೊ ಈಗ ಡಾಕ್ಯುಮೆಂಟ್ಸ್ ನಮಸ್ತೆ. ನನ್ನ ಹೆಸರು ರಾಕೇಶ್ ಅಂತ, ಓಂಕಾರ ಅಸೋಸಿಯೇಟ್ಸಿಂದ ಮಾತಾಡೋದು. ಸರ್ ಇದು 5 ಫೀಟ್ ರೋಟಾವೇಟರ್ ಇದೆ. ಓಕೆ. ಹೈ ಕ್ಲಿಯರೆನ್ಸ್ ಮಾಡಲ್. ಬ್ಲೇಡಿಗೆ ಫ್ರೇಮಿಗೆ ಗ್ಯಾಪ್ 5 ಇಂಚ್ ಬರ್ತೈತಿ ರೀ. ಅಂದ್ರೆ ತುಂಬ್ಕೊಳಂಗಿಲ್ಲ. ಹಸಿದ್ರೊಳಗೆ ಹೊಡೆದ್ರೆ ತುಂಬ್ಕೊಳಂಗಿಲ್ಲ. ಹೆವಿ ಡ್ಯೂಟಿ ಬರ್ತೈತಿ. 460 kg ಮಟ್ಟ ಬರ್ತೈತಿ ಸರ್ ರೋಟಾವೇಟರ್. ಓಕೆ. ಸೊ ಎಷ್ಟು HP ಟ್ರ್ಯಾಕ್ಟರ್ ಯೂಸ್ ಮಾಡ್ಬೋದು ಸರ್ ಇದು? 36 HP ಅಬೌವ್ ಸರ್. ಅಬೌವ್ 36 HP. ಓಕೆ ಸರ್. ಬೇರೆ ಇದು ನೇಗ್ಲು ಸರ್, ಪಲ್ಟಿ ನೇಗ್ಲಿದೆ. ಹೈಟ್ ಬರುತ್ತೆ ರೀ. ಇದೇನೈತಲ್ಲ 56 ಇಂಚ್ ಹೈಟ್ ಬರ್ತೈತಿ. ಮಣ್ಣು ಹೊಳಿಸಿ ಹೋಗಿತೈತ್ರಿ. ಕಸ ಇದ್ರೂ ಏನ ಸಿಕ್ಕೋಣಂಗಿಲ್ಲ. ಅಂದ್ರೆ ಇದು ಏನೈತಲ್ಲ ಎದೆ ಹೈಟ್ ಬರ್ತೈತಿ. ಓಕೆ ಓಕೆ ಓಕೆ. ಇದಕ್ಕೂ ನಿಮ್ಗೆ 35 HP ಅಬೌವ್ ಟ್ರ್ಯಾಕ್ಟರ್. ನಿಮ್ಗೆ ಪ್ರತಿ 5 HP ಚೇಂಜಸ್ ಆಗ್ತೈತೆ ಸರ್ ಇದು. ಓಕೆ. ಸೊ ವೆಯ್ಟ್ ಎಷ್ಟಿದೆ ಸರ್ ಇದು? ಸರ್ ಇದು ವೇಟ್ 360 kg ಇಂದ ಹಿಡಿದು ನಿಮಗೆ 680 kg ವರೆಗೂ ಬರ್ತೈತೆ ರೀ. ಅಂದ್ರೆ 35 HP ಟ್ರ್ಯಾಕ್ಟರ್ಲಿಂದ 75 HP ಟ್ರ್ಯಾಕ್ಟರ್ವರೆಗೂ ಬರ್ತೈತೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೌಸ್, MB ಪ್ಲೌ, ಹೈಡ್ರಾಲಿಕ್ ರಿವರ್ಸಿಬಲ್. ಓಕೆ ಸರ್, ಆಯ್ತು. ಹೇಳಿ ಸರ್. ಸರ್ ಇದು ಮೇಸ್ ಥ್ರೆಷರ್ ಅಂದ್ರೆ ಗೋವಿಂಜೋಳ ಒಕ್ಕಣೆ ಅಂತ ಸ್ಪೆಷಲ್ ಗೋವಿಂಜೋಳ. ನಿಮ್ಗೆ ಇದು ಬೆಲ್ಟ್ ಮುಖಾಂತರ ಹೋಗ್ತೈತ್ರಿ. ಇಲ್ಲೇ ಕೆಳಗೆ ನಿಂತ್ಕೊಂಡು ಹಾಕೋದು. ಆ ಕಡೆ ತೋರಿಸ್ತೀನಂತ. ಹೆವಿ ಡ್ಯೂಟಿ ಬರುತ್ತೆ ಸರ್. 12 ಗೇಜ್ ತಗಡು ಬರ್ತೈತ್ರಿ. ಸೇಮ್ ಏನು ಡ್ರಮ್ಮಿಗೆ ತಗಡು ಬರ್ತೈತಲ್ಲ ಅದ ತಗಡ ಬರುತ್ತೆ ಸರ್ ಕಂಪ್ಲೀಟ್ ಮಷೀನಿಗೆ. ಆಂಗ್ಲರ್ ಎಲ್ಲ ಹೆವಿ ಡ್ಯೂಟಿ ಬರುತ್ತೆ ರೀ ಮಷೀನ್. ರೆಗ್ಯುಲರ್ ಅಲ್ಲ, ಹೆವಿ ಡ್ಯೂಟಿ ಬರ್ತೈತೆ. ಸೊ ಏನೇನು ಬೆಳೆಗಳು ಯೂಸ್ ಮಾಡ್ಬೋದು ಸರ್ ಇದು? ಸರ್ ಇದು ಮೆಕ್ಕೆಜೋಳ ಒಂದೇ ಸರ್. ಇದು ಸ್ಪೆಷಲ್ ಮೆಕ್ಕೆಜೋಳ ಮಷೀನ್ ರೀ. ಇದ್ರೊಳಗೆ ನಿಮ್ಗೆ ಸೂರ್ಯಪಾನೂ ಹಾಕೋಬಹುದು. ರೈತರು ಯೂಸ್ ಮಾಡ್ತಾರೆ. ಫಿಲ್ಟ್ರೇಷನ್ ಮಾಡ್ಕೊಂಡೆ ಕಂಪನಿ ಮೆಕ್ಕೆಜೋಳ ಗ್ಯಾರಂಟಿ ಕೊಡುತ್ತೆ. ಕಂಪನಿ ಮೆಕ್ಕೆಜೋಳ ಗ್ಯಾರಂಟಿ. ಎಷ್ಟು HP ಟ್ರ್ಯಾಕ್ಟರ್ ಯೂಸ್ ಆಗುತ್ತೆ? 35 HP ಅಬೌವ್. 35 HP ಅಬೌವ್. ಓಕೆ ಸರ್. ಸರ್ ಇದು ಡಬಲ್ ಶೇರ್ ಕಾಂಬೋ ಮಾಡಲ್ ರೀ ಇದು. ಓಕೆ. ಹಸಿ ಬೆಳಿ ಒಣ ಬೆಳಿ ಎರಡೂ ಬರ್ತೈತಿ. ಮಲ್ಟಿ ಕ್ರಾಪ್. ಸಜ್ಜಿ ತೊಗರಿ ರಾಗಿ ಮತ್ತು ಅಲಸಂದಿ ಸೋಯಾಬೀನ್ ಕಡ್ಲಿ ಜೋಳ ಸಾವಿ ಏನೇನು ಬರ್ತಾವಲ್ಲ ಎಲ್ಲಾನು ರಾಶಿ ಮಾಡ್ತೈತಿ. ಓಕೆ. ಇದು ಮಲ್ಟಿ ಕ್ರಾಪ್ ಥ್ರೆಷರ್. ಇದು ಕಾಂಬೋ ಮಾಡಲ್. ಹಸಿ ಬೆಳಿ ಒಣ ಬೆಳಿ ಎರಡು ಬರುತ್ತೆ. ಓಕೆ. ಸೊ ಇದ್ರಲ್ಲಿ ಬೆಲ್ಟ್ ಸಿಸ್ಟಮ್ ಎಲ್ಲ ಇದೆಯಲ್ಲ ಸರ್ ಇದು? ಸರ್ ಇದು ನೋಡ್ರಿ 4 ಸ್ಟೆಪ್ ಪುಲ್ಲಿ ಐತ್ರಿ. ಫ್ಯಾನ್ ಪುಲ್ಲಿ ಏನೈತಲ್ಲ 4 ಸ್ಟೆಪ್. ಡಿ ಮಾಡಲ್ ಬರ್ತೈತಿ ಸರ್. ಇದು ಯಾವ ಕಂಪ್ನಿ ಒಳಗೂ ಇಲ್ಲ ಡಿ ಮಾಡಲ್. ನಮ್ದು ಡಿ ಮಾಡಲ್ ಬರ್ತೈತಿ. ಇದೇನೈತಲ್ಲ ತ್ರಿಬಲ್ ಪುಲ್ಲಿ ಬರ್ತೈತ್ರಿ. ಡಬಲ್ ಸ್ಟೆಪ್ RPM ಸೆಟ್ಟಿಂಗ್. ಈಗ ಡಿ ಮಾಡಲ್ ಏನಕ್ಕೆ ಅಡ್ವಾಂಟೇಜ್ ಸರ್ ಇದು? ಡಿ ಮಾಡಲ್ ಹೆವಿ ಬರ್ತೈತೆ ಸರ್. ಸ್ಲಿಪ್ ಆಗಂಗಿಲ್ಲ. ಬೆಲ್ಟ್ ಸ್ಲಿಪ್ ಎಷ್ಟು ಲೋಡ್ ಕೊಟ್ಟರು ಸ್ಲಿಪ್ ಆಗಂಗಿಲ್ಲ. ಥಿಕ್ನೆಸ್ ಜಾಸ್ತಿ ಇರ್ತೈತೆ. ಓಕೆ ಓಕೆ. ಡಿ ಮಾಡಲ್. ಓಕೆ. ಯಾವ ಥರ ಇದೆ ಸರ್ ಇದೆಲ್ಲ ಯೂಸ್ ಮಾಡೋದು? ಯಾವ ಥರ ಮಾಡ್ಬೇಕಾಗುತ್ತೆ? ಏನಿಲ್ಲ ಸರ್, ಡಬಲ್ ಫಿಲ್ಟರ್ ಬರ್ತೈತಿ ರೀ. ಇದೆ ಕಾಂಬೋ ಮಾಡಲ್ ಡಬಲ್ ಫಿಲ್ಟರ್ ಬರ್ತೈತಿ. ಮಾಲ್ ಇಲ್ಲಿಂದ ಹಾಕುದು ಸರ್. ಟೋಕ್ರಿ ಮಾಡಲ್ ಇದೆ. ಟೋಕ್ರಿ ಮಾಡಲ್ ಡಬಲ್ ಶೇರ್ ಕಂಪ್ನಿ ಸರ್. ಡಬಲ್ ಶೇರ್ ಟೋಕ್ರಿ ಮಾಡಲ್. ವಾಪಸ್ ಇದು ಇನ್ನೊಂದೇನು ಸರ್, ನಮ್ದು ಇದು ಫೀಡ್ರಿ ಶಾಫ್ಟ್ ಡಬಲ್ ಬರ್ತೈತಿ ರೀ. 1, 2 ಡಬಲ್ ಬರ್ತೈತಿ. ಹಂಗಾಗಿ ನಮ್ದು ಇಲ್ಲೇ ಕೆಳಗೆ ಅಂದ್ರೆ ಪ್ರಾಪರ್ ಟೋಕ್ರಿ ಮಾಡಲ್ ಸಿಗ್ತೈತಿ. ಉಳ್ಕಿದ್ವೆಲ್ಲವು ಹೈಟ್ ಮೇಲೆ ಅದಾವ ಸರ್. ಹೌದೌದು. ಸಿಂಗಲ್ ಶಾಫ್ಟ್ ಬರ್ತೈತಿ. ನಮ್ದು ಇದು ಡಬಲ್ ಶಾಫ್ಟ್ ಬರ್ತೈತಿ. ಇದು ಒಂದು ಮೆರಿಟ್ ನಿಮಗೆ. ಅಂದ್ರೆ ಇಲ್ಲಿಂದ ಮಾಲ್ ಏನು ಹೋಗ್ತೈತಲ್ಲ ಆಲ್ಮೋಸ್ಟ್ 30% ಇಲ್ಲೇ ಥ್ರೆಶಿಂಗ್ ಆಕೈತಿ ನಿಮ್ಗೆ. ನಿಮ್ಗೆ ಟ್ರ್ಯಾಕ್ಟ್ರಿಗೆ ಲೋಡ್ ಕೊಡಂಗಿಲ್ಲ. ಹೌದು. ಇದಕ್ಕೆ ನಿಮ್ಗೆ 39 HP ಅಬೌವ್ ಟ್ರ್ಯಾಕ್ಟರ್ ಬೇಕು ಸರ್ ಇದು. ಓಕೆ. ಸೊ ಈಗ ಹೇಳಿದ್ರಿ 1 ಗಂಟೆಗೆ ಎಷ್ಟು ಬೆಳೆಗಳು ಕಾಳಾಗ್ಬೋದು? ಇಲ್ಲ ಸೋಯಾಬೀನ್ ಎಲ್ಲ ತಾಸಿಗೆ 20 ಕ್ವಿಂಟಲ್ ಹೊಡಿದೈತೆ ಸರ್. ತಾಸಿಗೆ 20 ಕ್ವಿಂಟಲ್. ಕಡ್ಲಿ ಗಿಡ್ಲಿ. ಜೋಳ ಎಲ್ಲಾದ್ರೆ ಜೋಳದ ಅಷ್ಟೇ ಇದನ್ನಿಲ್ಲ ಸರ್, ಮಾಹಿತಿ ಇಲ್ಲ. ನಮ್ಮ ಕಡೆ ಸೋಯಾಬೀನ್ ಕಡ್ಲಿ ಎಲ್ಲ ಬೆಳಿತಾರಲ್ಲ, ಹೈಯೆಸ್ಟ್ ಔಟ್ಪುಟ್ ಐತ್ರಿ. ಜೋಳ ನಮ್ಮ ಕಡೆ ಕಡಿಮೆ, ಹಂಗಾಗಿ ಜೋಳದ ಅಷ್ಟು ಇದನ್ನಿಲ್ಲ. ಆದ್ರೆ ಜೋಳನು ಫಸ್ಟ್ ಕ್ಲಾಸ್ ಬರ್ತೈತ್ರಿ. ವಿಡಿಯೋ ಐತಿ, ಅದು ನಾವು ಶೇರ್ ಮಾಡ್ತೀವಿ ಕಸ್ಟಮರ್ ಯಾರಿಗಾರ ಬೇಕಂದ್ರೆ. ಓಕೆ ಸರ್. ಓಕೆ.
ಸರ್ ಇದು ಕಾಂಬೋ ಮಾಡಲ್ದು ಮಾರ್ಕೆಟಲ್ಲಿ ಯಾವ ಥರ ಹೋಗ್ತಾ ಇದೆ ಸರ್ ಇದು? ಸರ್ ಈಗ ಏನೈತಲ್ಲ ಪ್ರೆಸೆಂಟ್ ಈ ಇಯರಿಗಂತೂ ಭಾರಿ ಚಾಲ್ತಾ ಐತೆ ನೋಡ್ರಿ ಸರ್. ಮುಂಚೆ ಸೈಡ್ ಬಕೆಟ್ ಇನ್ ಚಲೋ ಇತ್ತು. ಸೈಡ್ ಬಕೆಟ್ ಪಲ್ಟಿ ಆಗೋ ಚಾನ್ಸಸ್ ಭಾಳ ಆಕಿತ್ತು, ಅಂದ್ರೆ ಒಂದ್ ಕಡೆ ವೇಟ್ ಬೀಳ್ತಿತ್ತಲ್ಲ, ಹಂಗಾಗಿ ಪಲ್ಟಿ ಆಗೋ ಚಾನ್ಸಸ್ ಭಾಳ ಇತ್ತು. ಈಗ ಇದನ್ನ ಹಿಂದ್ ಬಕೆಟ್ ಮಾಡ್ಯಾರಲ್ಲ, ಚಲೋ ಆಕೈತಿ. ಈಗ ಯಾವ್ದು ಪಲ್ಟಿ ಗಿಲ್ಟಿ ಆಗೋ ಚಾನ್ಸಸ್ ಇಲ್ಲ, ವರ್ಕಿಂಗ್ ಸೇಮ್ ಸರ್. ಅದಕ್ಕಿಂತ ಇದು ಚಲೋ ವರ್ಕಿಂಗ್ ಐತಿ. ಸೊ ಏನಾದ್ರು ರೈತರು ತುಂಬಾ ಇದನ್ನ ಇಷ್ಟಪಡಕ್ಕೆ ಬೇರೆ ಏನಾದ್ರು ಆಪ್ಷನ್ ಚೇಂಜ್ ಮಾಡಿದ್ರೆ ಹೆಂಗೆ ಸರ್? ನಿಮ್ಗೆ ಗೇರ್ ಸಿಸ್ಟಮ್ ಇಟ್ಟಿವಿ ಸರ್ ಇದ್ರಾಗ. ಓಕೆ, ಗೇರ್ ಸಿಸ್ಟಮ್ ಐತಿ, ಇಲ್ಲ ಐತಿ ನೋಡಿ ಸರ್. ಫ್ರಂಟ್ ಡಬಲ್ ಫ್ರಂಟ್ 2 ಗೇರ್ ಬರ್ತಾವ ಸರ್ ಫ್ರಂಟಿಗೆ, ವಾಪಸ್ ರಿವರ್ಸ್ ಗೇರ್. ಇಲ್ಲಿ ಗೇರ್ ಬಾಕ್ಸ್ ಐತಿ ನೋಡಿ ಸರ್, ಅಲ್ಲಿ ಗೇರ್ ಬಾಕ್ಸ್ ಐತಿ. ಓಕೆ ಓಕೆ, ಅಲ್ಲೊಂದು ಗೇರ್ ಬಾಕ್ಸ್ ಐತಿ. ಹೌದು, ಡಬಲ್ ಗೇರ್ ಬಾಕ್ಸ್ ಬರ್ತೈತೆ ಸರ್. ಓಕೆ, ಇದು ರಿಟರ್ನ್ ಪೈಪ್ ಸರ್. ಇದು ರಿಟರ್ನ್ ಪೈಪ್ ಅಂದ್ರೆ ಹೆಂಗೆ ಸರ್? ಅಂದ್ರೆ ಈಗ ಸೆಕೆಂಡ್ ಕ್ವಾಲಿಟಿ ಏನ್ ಬರ್ತೈತಲ್ಲ ಸರ್, ಅದು ಇಲ್ಲಿ ಬಂದ್ ಬಿಡ್ತೈತಿ. ಹೌದು, ಅದು ವಾಪಸ್ ಇಲ್ಲಿ ಮತ್ತೆ ಬಕೆಟಿಗೆ ಹೋಗಿ ಮತ್ತೆ ವಾಪಸ್ ರಿಟರ್ನ್ ಬಂದು ಅದು ಫಸ್ಟ್ ಕ್ವಾಲಿಟಿ ಆಗ್ತೈತ್ರಿ. ಸೊ ಮುಂಚೆ ಎಲ್ಲ ಏನಾಗ್ತಿದೆ ಅಂದ್ರೆ ಹೊರಗಡೆ ಬರೋದು ಮತ್ತೆ ಎತ್ತಾಕ್ಬೇಕಾಗಿತ್ತು, ಎತ್ತ ಹಾಕ್ಬೇಕಾಗಿ. ಈಗ ಪ್ರೋಸೆಸ್ ಇಲ್ಲ, ಇದು ಆ ಪ್ರೋಸೆಸ್ ಇಲ್ಲ, ಡೈರೆಕ್ಟ್ ತಾನೇ ತೊಗೊಂಡ್ಬಿಡ್ತದೆ, ತಾನೇ ತೊಗೊಳುತ್ತೆ. ಸೆಕೆಂಡ್ ಕ್ವಾಲಿಟಿ ಮಾಲ್ ಏನೈತಲ್ಲ ಡೈರೆಕ್ಟ್ ಹೋಗ್ಬಿಡ್ತೈತ್ರಿ ಟೋಕರಿ. ಓಕೆ 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 ಓಕೆ. ವಾಪಸ್ ಇದು ಫ್ಯಾನ್ ಸರ್ ಇದೆ. ಇದು ದೊಡ್ಡ 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 ಬೊಂಗ ಅಂದ್ರೆ ಹಸಿ ಮಾಲ್ ಇದ್ದಾಗ ಇದನ್ನ ಓಪನ್ ಮಾಡ್ಕೋಬೇಕು. ಓಕೆ, ಇವು ಅದಾವಲ್ಲ ಸರ್, ಇವು ಮೂರ್ ಫ್ಯಾನ್ ಬರ್ತಾವ್ರಿ ಇಲ್ಲಿ. ಇಲ್ಲಿ ಏನು ಸರ್ ಕಾಳು ಬರುತ್ತೆ ಹೆಂಗೆ ಇದು? ಇಲ್ಲಿ ಕಾಳು ಬರಂಗಿಲ್ಲ ಸರ್, ಬರೀ ಹೊಟ್ಟು ಅಷ್ಟೇ. ಒಟ್ಟು ಬರುತ್ತೆ, ಒಟ್ಟು ಬರುತ್ತೆ, ವೇಸ್ಟೇಜ್. ವೇಸ್ಟೇಜ್ ಇಲ್ಲ. ಓಕೆ, ಕಾಳು ಇಲ್ಲ, ಶಾ ಕಡೆ ಹೋಗುತ್ತೆ ಇಲ್ಲಿ. ಇಲ್ಲ ಹಸಿ ಶಾ ಕಡೆ ಜಲ್ದಿಲ್ಲ, ಆ ಕಡೆ ಹೋಗುತ್ತೆ. ಅಲ್ಲಿ ಓಕೆ. ಇದು ಏನೋ ಒಂಥರ ಏಣಿ ತರ ಇದೆಯಲ್ಲ, ಏನಕ್ಕೆ ಮಾಡೋದು ಇದು ಸರ್? ಇದು ಮೆಕ್ಕೆಜೋಳದ ಮಷೀನ್ ಆಗಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದ್ರದ ಇದು ಕನ್ವೇರ್ ಬೆಲ್ಟ್ ಸರ್. ಇದು ತೆನಿ ಏನೈತಲ್ಲ ಇಲ್ಲೇ ಹಾಕ್ತಾರ. ಓಕೆ, ಅಂದ್ರೆ ನಿಮ್ಗೆ ಈಸಿ ಫೀಡಿಂಗ್ ಆಕೈತಿ. ಸೊ ಇಲ್ಲಿ ಹಾಕಿದ್ರೆ ಅದೇ ಎತ್ಕೊಂಡು ಅದೇ ಬೆಲ್ಟ್ ಮುಖಾಂತರ ತೊಗೊಂಡು ಹೋಗ್ತೈತ್ರಿ ಮೇಲೆ. ಓಕೆ ಸರ್, ತಾಸಿಗೆ 50-60 ಕ್ವಿಂಟಲ್ ಔಟ್ಪುಟ್ ಬರುತ್ತೆ ಸರ್, 50 to 60. ಬರೀ ಒಂದೇ ಗಂಟೆಗೆ? 1 ಗಂಟೆಗೆ. ಓಕೆ ಸರ್, ಆಯ್ತು. ಹೇಳಿ ಸರ್. ಸರ್ ಅದು ಕಾಂಬೋ ಮಾಡೆಲ್ ನೋಡಿದ್ರಲ್ಲ, ಹೌದು, ಅದು ದೊಡ್ಡ ಕಾಂಬೋ, ಇದು ಮಿನಿ ಕಾಂಬೋ ಅಂತಂತಾರೆ. ಏನ್ ಸರ್ ಮಿನಿ ಕಾಂಬೋ ಅಂದ್ರೆ? ಏನಿಲ್ಲ ಸರ್, ಈಗ ಎಲ್ಲಾ ಕಸ್ಟಮರ್ಸ್ಗೂ 4,80,000 ಕೊಡೋದಾಗಿಲ್ಲ. ಹೌದು, ಅದು 5,80,000 ಐತಿ, 1,00,000 ಸಬ್ಸಿಡಿ ತೆಗೆದು 4,80,000 ಬೀಳ್ತೈತಿ. ಎಲ್ಲಾ ರೈತರಿಗೂ ಅಫೋರ್ಡೇಬಲ್ ಆಗಿಲ್ಲ. ಅದಕ್ಕಾಗಿ ಇದನ್ನ ಸಣ್ಣ ಮಾಡೆಲ್ ಒಳಗೆ ಇದನ್ನ ಬಿಟ್ಟಿವಿ. ಅದಕ್ಕೆ ಇದಕ್ಕೆ 1,00,000 ರೂಪಾಯಿ ಡಿಫ್ರೆನ್ಸ್ ಐತಿ ಸರ್. ದೊಡ್ಡ ರೈತರು ಓನ್ ಪರ್ಪಸ್ಗೂ ಯೂಸ್ ಮಾಡ್ಬೋದು ಸರ್. ಅವ್ರ ತೋಟಕ್ಕೆ ಏನಿಲ್ಲ ಸರ್, ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ. ಬರೀ ನಿಮ್ಗೆ 6 ಇಂಚ್ ಡ್ರಮ್ ಅಷ್ಟೇ ಸಣ್ಣದಾಗತ್ತೆ. ವಾಪಸ್ ಈ ಕಡೆ ರಿಟರ್ನ್ ಪೈಪ್ ಐತಲ್ಲ ಅದು ಇರಂಗಿಲ್ಲ. ರಿಟರ್ನ್ ಪೈಪ್ ಇಲ್ಲ. ರಿಟರ್ನ್ ಪೈಪ್ ಇಲ್ಲ ಸರ್. ಓಕೆ, ಅಂದ್ರೆ ಇದು ಕಾಸ್ಟ್ ಕಟಿಂಗ್ ಸಂಬಂಧ ರಿಟರ್ನ್ ಪೈಪ್ ತಕ್ಷೇವಿ. ಓಕೆ, ವಾಪಸ್ ರಿವರ್ಸ್ ಗೇರ್ ಐತಲ್ಲ, ಅದಕ್ಕೇನ್ ಗೇರ್ ಬಾಕ್ಸ್ ಇತ್ತಲ್ಲ ಫ್ರಂಟ್ ರಿವರ್ಸ್, ಆ ಗೇರ್ ಬಾಕ್ಸ್ ಇರಲ್ಲ. ಅದನ್ನ ಬಿಟ್ಟರೆ ಉಳ್ಕಿದ್ ಎಲ್ಲ ಸೇಮ್ ಸರ್. ಸೇಮ್ ಮಟೀರಿಯಲ್ ಕ್ವಾಲಿಟಿ ಆಗ್ಲಿ, ಶಾಫ್ಟ್ ಸೈಜ್ ಆಗ್ಲಿ, ಬೇರಿಂಗ್ ಸೈಜ್ ಆಗ್ಲಿ, ಪುಲ್ಲಿ ಆಗ್ಲಿ, ಎಲ್ಲ ಸೇಮ್. ಪುಲ್ಲಿನೂ ಡಿ ಬೆಲ್ಟ್ ಐತಿ ಸರ್. ಇದ್ರೊಳಗೆ ಏನ್ ಕಾಂಪ್ರಮೈಸ್ ಇಲ್ಲ. ನಾವು ಎದ್ರೊಳಗೆ ಕಾಸ್ಟ್ ಕಟಿಂಗ್ ಮಾಡ್ಬೇಕಲ್ಲ, ಅವು ಅಷ್ಟ ಕಟಿಂಗ್ ಮಾಡೈತಿ. ಮಟೀರಿಯಲ್ ಒಳಗೆ ಏನು ಇದನ್ನಿಲ್ಲ, ಏನು ಕಟಿಂಗ್ ಏನು ಮಾಡಿಲ್ಲ. ಓಕೆ, ಚೆನ್ನಾಗೈತೆ ಸರ್. ಇದಾದ್ರೂ ಒಳ್ಳೆ ರೆಸ್ಪಾನ್ಸ್ ಐತಿ. ಸೊ ಗೌರ್ಮೆಂಟ್ ಕಡೆಯಿಂದ ಏನೋ ಸಬ್ಸಿಡಿಗಳು 1,00,000 ಐತಿ ಸರ್. ಇದು ಟೋಟಲ್ ಅಮೌಂಟ್ 485 ಐತಿ. 1,00,000 ಸಬ್ಸಿಡಿ, ರೈತರು ಕಟ್ಟೋದು 385. ಸೊ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಕೊಡಬೇಕಾಗುತ್ತೆ? RSK ಉತ್ತಾರ, ಖಾತೆ ಉತ್ತಾರ, ಆಧಾರ್ ಕಾರ್ಡ್ ಜೆರಾಕ್ಸ್, ಟ್ರ್ಯಾಕ್ಟರ್ RC ಕಾರ್ಡ್ ಜೆರಾಕ್ಸ್, ಬಾಂಡ್, ಅವೆಲ್ಲ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ, ಹೌದು, ಅಲ್ಲಿ ಅವ್ರಿಗೆ ಕೊಡ್ಬೇಕ್ರಿ. ಆಮೇಲೆ RTGS ಮಾಡಕ್ ಹೇಳ್ತಾರೆ. ಆದ್ಮೇಲೆ ವರ್ಕ್ ಆರ್ಡರ್ ಆಕೈತಿ. ವರ್ಕ್ ಆರ್ಡರ್ ಆತಪ್ಪ ಅಂದ್ರೆ ಅವ್ರಿಗೆ ಮೆಟೀರಿಯಲ್ ಸಿಗ್ತೈತೆ ಸರ್, ಸಪ್ಲೈ ಮಾಡ್ಬೋದು. ಓಕೆ, ಸರ್ವಿಸ್ ಎಲ್ಲ ಯಾವ ಥರ ಮಾಡಿಸ್ತೀರಾ, ಕೊಡ್ತೀರಾ ನೀವು? ಆಮೇಲೆ ನಮ್ದು ಹೆಂಗಿರ್ತೈತ್ರಿ, ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಮಷಿನ್ ನಾವು ಒಂದ್ಸತಿ ಕಳಿಸ್ಕೊಡ್ತೀವಿ ಸರ್ ಸರ್ವಿಸಿಗೆ. ಟೆಕ್ನಿಷಿಯನ್ ಬಂದು ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಸ್ಟಾರ್ಟ್ ಮಾಡಿ ಬರ್ತಾನೆ. ಹಂಗೆ ಅವ್ರಿಗೆ ನೆಕ್ಸ್ಟ್ ಬೇಕಪ್ಪ ಅಂತಂದ್ರೆ ಪೇಡ್ ಸರ್ವಿಸ್ ಇರ್ತೈತಿ. ಫ್ರೀ ಸರ್ವಿಸ್ ಒನ್ ಟೈಮ್ ಇರ್ತೈತಿ, ಆಮೇಲೆ ಪೇಡ್ ಸರ್ವಿಸ್ ಇರ್ತೈತಿ. ಪೇ ಮಾಡಿದ್ರೆ ಕಳಿಸ್ಕೊಡ್ಬೋದು. ಪೇಡ್ ಅಂದ್ರೆ ಎಷ್ಟಾಗ್ಬೋದು ಸರ್? ಅದು ನಾವು ಇಲ್ಲಿ ಲೋಕಲ್ ಡಿಸ್ಟಿಕ್ ಇರ್ತೈತಲ್ಲ 3,000 ತೊಗೊಂತೀವಿ ಸರ್. ಓಕೆ, ಈಗ ಬಾಜು ಡಿಸ್ಟಿಕ್ ದೂರ ಆಯ್ತಪ್ಪ ಅಂದ್ರೆ ಅದ್ರ ಏನು ಅವ್ರ ಪೆಟ್ರೋಲ್ ಕಾಸ್ಟ್ ಇರ್ತೈತಲ್ಲ ಅದನ್ನ ಅವ್ರು ಪ್ಲಸ್ ಮಾಡಿ ಕೊಡ್ಬೋದು. ಓಕೆ, ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಬಂದರೆ ಸೊ ಸ್ಪೇರ್ಗಳೆಲ್ಲ ಹೆಂಗೆ ಸರ್? ಇದು ಸ್ಪೇರ್ ಪಾರ್ಟ್ ಸಿಗ್ತೈತೆ ಸರ್, ನಿಮ್ಮೇ ಸಿಗುತ್ತೆ. ನಾವು ಟ್ರಾನ್ಸ್ಪೋರ್ಟ್ ಥ್ರೂನು ಹಾಕ್ತೀವಿ. ಈಗ ಬೇರೆ ಬೇರೆ ದೂರ ಡಿಸ್ಟ್ರಿಕ್ದವ್ರು ಇದ್ರಂತಂದ್ರೆ VRL ಟ್ರಾನ್ಸ್ಪೋರ್ಟ್ ಆಗಲಿ, ಇಲ್ಲ ಬಸ್ಸಿಗಾಗಲಿ, ಇವೇನು ಕೊರಿಯರ್ ಇರ್ತೈತಲ್ಲ ಅದ್ರ ಮುಖಾಂತರ ಕಳಿಸ್ಕೊಡ್ತೀವಿ. ಸೊ ಹೇಗಿದೆ ಸರ್ ರೈತರು ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ? ರೈತ ರೆಸ್ಪಾನ್ಸ್ ಚಲೋ ಐತೆ ಸರ್. ನಮ್ದು ಪ್ರತಿ ವರ್ಷನೂ 20% 30% ಗ್ರೋತ್ ಐತಿ. ಈಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿದ್ದಕ್ಕೆ ಗ್ರೋತ್ ಹೆಚ್ಚಿಗೆ ಹಾಕೊಂಡು ಹೊಂಟೈತೆ. ಲಾಸ್ಟ್ ಇಯರ್ ನೀವು ವಿಡಿಯೋ ಮಾಡಿದ್ರಲ್ಲ, ನೀವು ವಿಡಿಯೋ ಮಾಡಿದ ಮೇಲೂ ಆಲ್ಮೋಸ್ಟ್ ಏನಿಲ್ಲ ಒಂದು 50-60 ಮಷಿನ್ ಕೊಟ್ಟಿವಿ. ಪ್ರತಿಯೊಬ್ರು ಸ್ಯಾಟಿಸ್ಫೈಡ್ ಅದಾರ, ಏನು ಪ್ರಾಬ್ಲಮ್ ಏನಿಲ್ಲ. ಆ ಕಡೆ ಸೌತ್ ಕಡೆಲಿಂದನೂ ರೆಸ್ಪಾನ್ಸ್ ಚಲೋ ಬರತೈತಿ. ರಾಗಿಗೆಲ್ಲ ಭಾಳ ಜನ ಕೇಳಾಕ
ಇಲ್ಲಿ ಚಿಕ್ಕಮಂಗ್ಳೂರ್ವರೆಗೂ ಕೊಟ್ಟಿವಿ ಸರ್, ಬೆಂಗಳೂರು ನೆಲಮಂಗಲ ಅಲ್ಲಿವರೆಗೂ ಕೊಟ್ಟಿವಿ. ಓ ಸೂಪರ್. ಒಳ್ಳೆ ರೆಸ್ಪಾನ್ಸ್ ಇತ್ತು. ಓಕೆ. ಸೊ ರೈತರಿಗೆ ಬೇಕು ಅಂದರೆ ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಸರ್? ಏನಿಲ್ಲ ಸರ್, ನಮ್ದು ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾವೆ ರೀ. Okay. ಅದ್ರ ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾವೆ. ಎಲ್ಲ ಪ್ರತಿ ಡಿಸ್ಟಿಕ್ ಇದ್ದು ನಮ್ಮ ಏನೇನು ಬ್ರಾಂಚಸ್ ಅದಾವಲ್ಲ ನಂಬರ್ ಐತಿ, ಅವ್ರಿಗೆ ಯಾವ್ದು ನಿಯರೆಸ್ಟ್ ಆಕೈತಿ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಸೊ ಕರ್ನಾಟಕದ ಎಲ್ಲ ಕಡೆ ಕೊಡ್ತೀರಾ ನೀವು? ಆಯ್ತು ಸರ್, ಕರ್ನಾಟಕದ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ. ಆದ್ರೆ ನಮ್ಮ ಪಾಯಿಂಟ್ ಏನೈತಲ್ಲ ಉತ್ತರ ಕರ್ನಾಟಕ, ಇಲ್ಲಿ ಜಾಸ್ತಿ. ಇಲ್ಲಿ ಜಾಸ್ತಿ ಇದೆ. ಸೌತ್ ಕರ್ನಾಟಕ ಬೇಕಂದ್ರೆ ನಾವು ಡೆಲಿವರಿ ಕೊಡ್ತೀವಿ. Okay. ಅದ್ರ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಓಕೆ. ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದು ಧನ್ಯವಾದ ಸರ್ ನಿಮಗೆ. ಸರಿ ಸರ್.